ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತಿನ ಈ ವಿಡಿಯೋದಲ್ಲಿ ಪ್ಯಾಕೆಟಲ್ಲಿ ಸಿಗುವಂತಹ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಪರ್ಫೆಕ್ಟಾಗಿ ಕಡಲೆಕಾಯಿ ಚಿಕ್ಕಿನ ಯಾವ ಥರ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಹೇಳಿರೋ ಟಿಪ್ಸ್ನ ಫಾಲೋ ಮಾಡ್ಕೊಂಡು ನೀವು ಚಿಕ್ಕಿ ಮಾಡೋದ್ರಿಂದ ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. 15 ಡೇಸ್ 1 ಮಂತ್ ಇಟ್ರೂ ಹಾಳಾಗೋದಿಲ್ಲ. ಹಾಗಾದರೆ ಕಡಲೆಕಾಯಿ ಚಿಕ್ಕಿನ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಸ್ಟವ್ ಆನ್ ಮಾಡಿಕೊಂಡು ಒಂದು ದಪ್ಪ ಇರೋ ಕಡಾಯಿನ ತಗೊಳ್ಳಿ. ಅದರೊಳಗಡೆ 1.5 ಕಪ್ಪಷ್ಟು ಕಡಲೆಕಾಯಿನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕಡಲೆಕಾಯಿನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಕಡಲೆಕಾಯಿ ಹುರ್ಕೊಳ್ಳೋದಕ್ಕೆ ಆದಷ್ಟು ದಪ್ಪ ಇರೋ ಕಡಾಯಿನ ಯೂಸ್ ಮಾಡ್ಕೊಳ್ಳಿ. 15 to 20 ಮಿನಿಟ್ಸ್ ಟೈಮ್ ತೊಗೊಳುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆಕಾಯಿನ ಹುರ್ಕೊಳ್ಳೋದಕ್ಕೆ. ನಾವೆಷ್ಟು ಚೆನ್ನಾಗಿ ಕಡಲೆಕಾಯಿನ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಚಿಕ್ಕಿ ಬರುತ್ತೆ. ನಾನು 2 ಟಿಪ್ಸ್ನ ಹೇಳ್ತೀನಿ, ಆ ಟಿಪ್ಸ್ನ ಫಾಲೋ ಮಾಡಿ, ಹಂಗಾದ್ರೇ ಚಿಕ್ಕಿ ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ಬರೋದು. ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ 20 ಮಿನಿಟ್ಸ್ ಆಗಿದೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಕಡಲೆಕಾಯಿನ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಕಡಲೆಕಾಯಿ ಚೆನ್ನಾಗಿ ಹುರಿದಿದೆಯೋ ಇಲ್ಲೋ ಚೆಕ್ ಮಾಡ್ಕೊಳ್ಳೋಣ. ಒಂದು ಕಡಲೆಕಾಯಿನ ತೆಕ್ಕೊಂಡು ನಾವು ಸ್ಮ್ಯಾಶ್ ಮಾಡಿದ್ರೆ ಸಿಪ್ಪೆಲ್ಲ ಸಪ್ರೇಟ್ ಆಗಬೇಕು. ಈಗ ಪರ್ಫೆಕ್ಟಾಗಿ ಕಡಲೆಕಾಯಿನೆಲ್ಲ ಹುರ್ಕೊಂಡಿದ್ದಾಗಿದೆ. ಇದನ್ನು ಒಂದು ಮರದಲ್ಲಿ ಹಾಕ್ಕೊಂಡು ಸ್ಮ್ಯಾಶ್ ಮಾಡಿಕೊಂಡು ಸಿಪ್ಪೆನೆಲ್ಲ ತೆಕ್ಕೊಳ್ಳೋಣ. ಕಡಲೆಕಾಯಿನ ಸೀದಿಸ್ಕೊಳ್ಳೋಕೆ ಹೋಗ್ಬಾರ್ದು, ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಆದಷ್ಟು ದಪ್ಪ ಇರೋ ಕಡಾಯಿನ ಯೂಸ್ ಮಾಡ್ಕೊಳ್ಳಿ. ಕಡಲೆಕಾಯಿನ ಹುರ್ಕೊಂಡಿದ್ದಾದಮೇಲೆ ಮರದಲ್ಲಿ ಹಾಕ್ಕೊಬಿಟ್ಟು ನಾನು ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ಥರ ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಕೇರ್ಕೊಬಿಟ್ರೆ ಸಿಪ್ಪೆ ಎಲ್ಲ ಚೆನ್ನಾಗಿ ಸಪ್ರೇಟ್ ಆಗುತ್ತೆ. ಇವಾಗ ಸ್ವಲ್ಪನೂ ಸಿಪ್ಪೆ ಇಲ್ಲದೆ ಇರೋ ಥರ ಕಡಲೆಕಾಯಿನ ಸಪ್ರೇಟ್ ಮಾಡಿ ತೆಕ್ಕೊಂಡಿದ್ದೀನಿ ನೋಡಿ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರದ್ದೇನಾದರೂ ನಿಮ್ಮ ಹತ್ರ ಇದ್ದರೆ ಒಂದು ಕಡಲೆಕಾಯಿಂದ 2 to 3 ಪೀಸ್ ಮಾಡ್ಕೊಳ್ಳಿ. ಜಾಸ್ತಿ ಪೌಡರ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಜಾಸ್ತಿ ಪ್ರೆಷರ್ ಕೊಟ್ಟು ಸ್ಮ್ಯಾಶ್ ಮಾಡೋದಕ್ಕೆ ಹೋಗಬೇಡಿ. ಆ ಥರ ಮಾಡಿದ್ರೆ ಎಲ್ಲ ಪೌಡರ್ ಆಗೋಗುತ್ತೆ. ಲೈಟಾಗಿ ಮೇಲ್ಮೇಲೇ ಒಂದು ಕಡಲೆಕಾಯಿಂದ 2 to 3 ಪೀಸ್ ಮಾಡ್ಕೊಳ್ಳಿ ಸಾಕು. ಈಗ ನೋಡ್ತಾ ಇದ್ದೀರಲ್ಲ, ಕಡಲೆಕಾಯಿ ಸ್ವಲ್ಪನೂ ಪೌಡರ್ ಮಾಡ್ಕೊಂಡಿಲ್ಲ. ಒಂದು ಕಡಲೆಕಾಯಿಂದ 2 to 3 ಪೀಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ಫಸ್ಟು ಪಾಕ ರೆಡಿ ಮಾಡ್ಕೊಳ್ಳೋದಕ್ಕೆ ಮುಂಚೆ ಒಂದು ಪ್ಲೇಟ್ನ ತೊಗೊಂಡು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಂಡು ಪ್ಲೇಟಿಗೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನಿಮ್ಮ ಹತ್ರ ಸ್ಕ್ವೇರ್ ಶೇಪ್ ಏನಾದರೂ ಮೌಲ್ಡ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ಈಗ ಅದೇ ಕಡಾಯಿಗೆ ನಾನು ಯಾವ ಕಪ್ ಅಳತೆಯಲ್ಲಿ ಕಡಲೆಕಾಯಿ ತೊಗೊಂಡಿದ್ದೋ ಅದೇ ಕಪ್ ಅಳತೆಯಲ್ಲಿ 1 ಕಪ್ಪಷ್ಟು ಬೆಲ್ಲನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಯಾವ ಕಪ್ಪಲ್ಲಿ 1.5 ಕಪ್ಪಷ್ಟು ಕಡಲೆಕಾಯಿನ ತೊಗೊಂಡಿರ್ತೀವೋ ಅದೇ ಕಪ್ ಅಳತೆಯಲ್ಲಿ 1 ಕಪ್ಪಷ್ಟು ಬೆಲ್ಲನ ತೊಗೋಬೇಕು. ಆದಷ್ಟು ಬೆಲ್ಲ ಪೌಡರಾದ್ರೂ ಮಾಡಿ ತೊಗೊಳ್ಳಿ, ಇಲ್ಲಾಂದರೆ ಚಿಕ್ಕದಾಗಿ ಕಟ್ ಮಾಡಾದರೂ ತೊಗೊಳ್ಳಿ, ಹಂಗಾದರೆ ಬೇಗ ಮೆಲ್ಟ್ ಆಗುತ್ತೆ. ಇದಕ್ಕೆ ಯಾವುದೇ ಥರ ನೀರು ಹಾಕೋ ನೆಸಸರಿ ಇರೋದಿಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಪಾಕನ ರೆಡಿ ಮಾಡ್ಕೋಬೇಕು. 5 to 10 ಮಿನಿಟ್ಸಲ್ಲಿ ಬೆಲ್ಲ ಎಲ್ಲ ಮೆಲ್ಟ್ ಆಗಿಬಿಟ್ರೆ ಪಾಕ ರೆಡಿಯಾಗುತ್ತೆ. ನಿಮಗೆ ನೀರು ಬೇಕು ಅಂದರೆ 1 ಟೇಬಲ್ ಸ್ಪೂನ್ ನೀರನ್ನ ಹಾಕೋಬೋದು ಅಷ್ಟೇ, ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಸ್ಪೂನಲ್ಲೆಲ್ಲ ಏನಾದರೂ ಬೆಲ್ಲ ಸ್ಟಿಕ್ ಆದರೆ ಇನ್ನೊಂದು ಚಿಕ್ಕ ಸ್ಪೂನ್ ತೊಗೊಂಡು ಬೆಲ್ಲನೆಲ್ಲ ತೆಕ್ಕೊಳ್ಳಿ. ಈಗ ನಿಮಗೊಂದು ಟಿಪ್ನ ಹೇಳ್ತಾ ಇದ್ದೀನಿ. ಬೆಲ್ಲ ಸ್ವಲ್ಪ ಮೆಲ್ಟ್ ಆದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೋಬೇಕು. ಈ ಥರ ತುಪ್ಪ ಹಾಕ್ಕೊಳ್ಳೋದ್ರಿಂದ ಚಿಕ್ಕಿ ಶೈನ್ ಹೊಡೆಯುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ಬೆಲ್ಲ ಹಾಕ್ಕೊಂಡು 10 to 15 ಮಿನಿಟ್ಸು ಪಾಕ ರೆಡಿ ಮಾಡ್ಕೊಂಡಿದ್ದಾಗಿದೆ. ಈಗ ಪಾಕ ರೆಡಿಯಾಗಿದ್ದು ಇಲ್ಲೋ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಬಿಟ್ಟು ಸ್ವಲ್ಪ ಪಾಕನ ಹಾಕ್ಕೊಂಡು ಫ್ಲ್ಯಾಟಾಗಿ ಪ್ರೆಸ್ ಮಾಡಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ 1 to 2 ಮಿನಿಟ್ಸ್ ಬಿಟ್ಕೊಂಡು ನಾವು ಕಟ್ ಮಾಡಿದ್ರೆ ಅದು ಕಟ್ ಆಗಬೇಕು. ಪ್ಲೇಟಿಗೆ ಒಂದು ಸಲ ಓಡಿದ್ರೆ ಅದು ಟಕ್ ಟಕ್ ಅಂತ ಸೌಂಡ್ ಬರಬೇಕು. ಹಾಗಾದರೆ ಪರ್ಫೆಕ್ಟಾಗಿ ಪಾಕ ರೆಡಿಯಾಗಿದೆ ಅಂತ. ಈಗ ನಿಮಗೆ ಮತ್ತೊಂದು ಟಿಪ್ಪು, ಈ ಥರ ಪಾಕ ರೆಡಿ ಆದಮೇಲೆ 1/2 ಟೇಬಲ್ ಸ್ಪೂನ್ ಅಷ್ಟು ಸೋಡಾನ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಚಿಕ್ಕಿ ಕ್ರಂಚಿಯಾಗಿ ಬರುತ್ತೆ. ಸೋಡಾ ಕಂಪಲ್ಸರಿ ಆ್ಯಡ್ ಮಾಡ್ಕೋಬೇಕು, ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಸೋಡಾ ಹಾಕ್ಕೊಬಿಟ್ಟು ಒಂದ್ಸಲ ಕಲಿಸ್ಕೊಂಡಿದ್ದಾದ್ಮೇಲೆ ನಾವು ಆಗಲೇ ಏನು ಕಡಲೆಕಾಯಿ ಹಾಕ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಬಿಟ್ಟು ಬೇಗ ಫಾಸ್ಟಾಗಿ ಕಲಿಸ್ಕೊಬಿಡಬೇಕು. ಗಟ್ಟಿ ಆದರೆ ಅದು ಕಲಿಸ್ಕೊಳ್ಳೋದಕ್ಕೆ ಬರೋದಿಲ್ಲ. ಇದೆಲ್ಲ 1 ಮಿನಿಟಲ್ಲೇ ಆಗೋಗ್ಬಿಡಬೇಕು.
ಕಡಲೆಕಾಯಿನ ಹಾಕ್ಕೊಂಡಿದ್ದಾದಮೇಲೆ ಬೇಗ ಕಲಿಸ್ಕೊಬಿಟ್ಟು ನಾವಾಗಲೇ ಏನು ತುಪ್ಪ ಹಚ್ಚಿಟ್ಕೊಂಡಿದ್ವಲ್ಲ ಆ ಪ್ಲೇಟ್ಗೆ ಹಾಕಿಬಿಟ್ಟು ಫ್ಲ್ಯಾಟಾಗಿ ನಾವು ಚಿಕ್ಕಿನ ರೆಡಿ ಮಾಡ್ಕೋಬೇಕು. ಸ್ಪೂನಿಗೆ ಸ್ವಲ್ಪ ತುಪ್ಪನ ಹಚ್ಕೊಳ್ಳಿ. ಚಿಕ್ಕಿನ ಪ್ಲೇಟ್ ಮೇಲೆ ಹಾಕ್ಕೊಂಡಿದ್ದಾದಮೇಲೆ ನಾನು ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ನೋಡಿ, ಫಾಸ್ಟಾಗಿ ಅದೇ ಥರ ನಾವು ಚಿಕ್ಕಿನ ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕು ಫ್ಲ್ಯಾಟಾಗಿ. ಸೋಡಾ ಹಾಕ್ಕೊಳ್ಳೋದು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಸೋಡಾ ಹಾಕ್ಕೊಳ್ಳೋದ್ರಿಂದ ಇದು ಎಕ್ಸ್ಟ್ರಾ ಕ್ರಂಚಿಯಾಗಿ ಬರುತ್ತೆ. 15-20 ಡೇಸ್ ಇಟ್ಟರೂ ಅಷ್ಟೇ ಫ್ರೆಶ್ ಆಗಿ ಕ್ರಂಚಿಯಾಗಿ ಇರುತ್ತೆ. ನಿಮಗೆ ಬೇಕು ಅಂದರೆ ಲಡ್ಡು ಥರ ರೌಂಡ್ ಶೇಪಲ್ಲಿ ಚಿಕ್ಕಿನ ಕಟ್ಕೋಬೋದು. ಚಿಕ್ಕಿ ಬಿಸಿ ಇರೋದ್ರಿಂದ ಕಟ್ಕೊಳ್ಳೋದಕ್ಕೆ ರೌಂಡ್ ಶೇಪಲ್ಲಿ ಆಗೋದಿಲ್ಲ. ಈ ಥರ ಮಾಡ್ಕೊಳ್ಳೋದೇ ಬೆಸ್ಟು. ಕೈಯಲ್ಲಿ ಮುಟ್ಕೊಳ್ಳೋ ಅಷ್ಟು ಚಿಕ್ಕಿ ಸ್ವಲ್ಪ ತಣ್ಣಗಾದ್ಮೇಲೆ ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ದಪ್ಪನ ನಾವು ಚಿಕ್ಕಿನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ತುಂಬ ಸುಡಬೇಕಾದ್ರೆ ಕೈಯಲ್ಲಿ ಚಿಕ್ಕಿನ ಟಚ್ ಮಾಡ್ಕೊಳಕ್ಕೆ ಹೋಗಬಾರ್ದು, ಕೈಗೆ ಸ್ಟಿಕ್ ಆಗಿಬಿಡುತ್ತೆ. ನಾನಿಲ್ಲಿ ಸ್ವಲ್ಪ ದಪ್ಪನೇ ಚಿಕ್ಕಿನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ, ಫುಲ್ ತಿನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿಲ್ಲ. ಈಗ ಬಿಸಿ ಇರುವಾಗಲೇ ಒಂದು ಚಾಕುನ ತಗೊಂಡು ಅದರೊಳಗಡೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ನಮಗೆ ಆ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಿಧಾನಕ್ಕೆ ಕಟ್ ಮಾಡ್ಕೋಬೇಕು. ಬಿಸಿ ಇರುವಾಗಲೇ ನಾವು ಚಿಕ್ಕಿ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ನಿಮಗೆ ಬೇಕು ಅಂದರೆ ಎಕ್ಸ್ಟ್ರಾ ಏನು ಎಡ್ಜಸ್ಸಲ್ಲಿ ಶೇಪ್ ಇರೋದಿಲ್ವಲ್ಲ ಅದನ್ನು ಕಟ್ ಮಾಡಿಕೊಂಡು ಸೈಡಿಗೆ ರಿಮೂವ್ ಮಾಡ್ಕೋಬೋದು. ಕಟ್ ಮಾಡ್ಕೊಂಡಿದ್ದಾದಮೇಲೆ 1-2 ಅವರ್ಸು ತಣ್ಣಗಾಗೋದಕ್ಕೆ ಬಿಡಿ. ಆಮೇಲೆ ಪೀಸಸ್ನ ಕಟ್ ಮಾಡ್ಕೊಂಡಿರೋದು ಸಪ್ರೇಟಾಗಿ ತೆಕ್ಕೊಳ್ಳಿ. ನೋಡಿದ್ರಲ್ಲ, ಪ್ಯಾಕೆಟಲ್ಲಿ ಸಿಗೋ ರೀತಿ ಕ್ರಂಚಿಯಾಗಿ ಟೇಸ್ಟಿಯಾಗಿ ಕಡಲೆಕಾಯಿ ಚಿಕ್ಕಿನ ಮನೆಯಲ್ಲೇ ಯಾವ ಥರ ಮಾಡ್ಕೊಳ್ಳೋದು ಅಂತ. ನಾನು ಹೇಳಿರೋ ಟಿಪ್ಸ್ನ ಫಾಲೋ ಮಾಡಿಕೊಂಡು ನೀವು ಚಿಕ್ಕಿನ ರೆಡಿ ಮಾಡ್ಕೊಳ್ಳಿ. ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ಪ್ಯಾಕೆಟಲ್ಲಿ ಯಾವ ಥರ ಸಿಗುತ್ತೋ ಅದೇ ರೀತಿ ಮನೆಯಲ್ಲೇ ಕ್ರಂಚಿಯಾಗಿ ಚಿಕ್ಕಿ ರೆಡಿ ಆಗುತ್ತೆ. 1 ಮಂತ್ ಇಟ್ಟರು ಹಾಳಾಗೋದಿಲ್ಲ, ಇಷ್ಟೇ ಕ್ರಂಚಿಯಾಗಿ ಫ್ರೆಶ್ ಆಗಿ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.